ಹಾಯ್ ಫ್ರೆಂಡ್ಸ್, ಇದು ಬಂದು ರಾಯರ ವರ್ಧಂತಿ ದಿನದ ಮಿನಿ ಲಾಗ್ ಆಗಿದೆ. ನಾನು 7 ವಾರದ ರಾಯರ ರಥ ಮಾಡ್ತಾಯಿದ್ದೆ ಮುಡುಪನ ಕಟ್ಟಿ. ಅದು ಕೂಡ ರಾಯರ ಹುಟ್ಟಿದ ಹಬ್ಬದ ದಿನವೇ ಮುಗೀತು, ಕಂಪ್ಲೀಟ್ ಆಯಿತು 7 ವಾರ. ತುಂಬ ಖುಷಿ ಆಯಿತು, ತುಂಬ ಒಂದು ಒಳ್ಳೆಯ ದಿನ. ನನ್ನ ರಥನೂ ಕೂಡ ಕಂಪ್ಲೀಟ್ ಆಯಿತು ಅಂತ ಹಾಗೆ ರಾಯರ ಮಠಕ್ಕೂ ಕೂಡ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ. ಈಗೆಲ್ಲ ಕಲ್ಲಂಗಡಿ ವಿಷಯ ತುಂಬ ವೈರಲ್ ಆಗ್ತಾಯಿದೆ, ಕಲರ್ ಹಾಕಿರ್ತಾರೆ ಅಂತ. ಸರಿ, ನಾವು ಕಲ್ಲಂಗಡಿ ತೊಗೊಂಬಂದಿದ್ವಲ್ಲ, ಟೆಸ್ಟ್ ಮಾಡೋಣ ಕಲರ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯೋಗವ್ರು ಕಟ್ ಮಾಡ್ತಾಯಿದ್ರು. ಟಿಶ್ಯೂ ಪೇಪರಲ್ಲಿ ಟೆಸ್ಟ್ ಮಾಡಿದ್ವಿ. ವೀಡಿಯೋದಲ್ಲಿ ತೋರಿಸೋ ಥರ ಏನು ಕಲರ್ ಏನು ಬರಲಿಲ್ಲ, ನಾರ್ಮಲಾಗಿ ಇತ್ತು ಅಷ್ಟೇ. ರೆಡ್ ಕಲರ್ ಎಲ್ಲ ಏನು ಬರಲಿಲ್ಲ. ಒಂದೊಂದರಲ್ಲಿ ಇರ್ಬೋದು, ಇರ್ಬೋದು ಗೊತ್ತಿಲ್ಲ. ಆದರೆ ತಿನ್ನೋದಕ್ಕೂ ಕೂಡ ನೆಮ್ಮದಿ ಟೆಸ್ಟ್ ಎಲ್ಲ ಮಾಡಿ ತಿನ್ನೋ ಥರ ಲೈಫ್ ಆಗಿದೆ ಈಗಿನ ಲೈಫ್ ಅಂತ ನನಗನ್ಸುತ್ತೆ. ಹಾಗೆಯೇ ಇವತ್ತಿನ ಲಾಗಲ್ಲಿ ನಾನು ಯಾವ ರೀತಿ ದುಡ್ಡನ್ನ ಸೇವ್ ಮಾಡ್ತೀನಿ ಅಂತ ಹೇಳಿ ಕೂಡ ಶೇರ್ ಮಾಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಸೇವ್ ಮಾಡ್ತಾರೆ ಅಮೌಂಟ್ನ. ನಾನು ಒಂದಷ್ಟು ಡಬ್ಬಗಳನ್ನ ಇಟ್ಕೊಂಡು ಅದಕ್ಕೆ ಇಷ್ಟಿಷ್ಟು ಅಂತ ಹೇಳಿ ಕೂಡಿಟ್ಕೊಂಡು ಬರ್ತೀನಿ. ಪ್ರತಿ ತಿಂಗಳದ ನನ್ನ ಖರ್ಚು ಯಾವ ರೀತಿ ಇರುತ್ತೆ ಏನು ಅಂತ ನಾನು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಪೂರ್ತಿಯಾಗಿ. ಫ್ರೀ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಹಾಗೆ ನೀವೆಲ್ಲ ಯಾವ ರೀತಿ ಅಮೌಂಟ್ನ ಸೇವ್ ಮಾಡ್ತೀರಾ ಅಂತೇಳಿ ನನಗೂ ಕೂಡ ಶೇರ್ ಮಾಡಿ, ನನಗೂ ಯೂಸ್ಫುಲ್ ಆಗ್ಬೋದು. ಹಾಗೆಯೇ ಹೆಣ್ಮಕ್ಳು ಅಂದ್ರೇ ಅಮೌಂಟು ಎತ್ತಿಡೋದು, ಕಷ್ಟ ಬಂದಾಗ ಅದನ್ನು ಮನೆಗೆ ಅಂತ ಖರ್ಚು ಮಾಡೋದು, ಇದು ನಮ್ಮೆಲ್ಲರಿಗೂ ಇರೋವಂಥ ಒಂದು ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಅದರಲ್ಲಿ ನೀವೆಲ್ಲ ಯಾವ ರೀತಿ ಎಲ್ಲ ಯೂಸ್ ಮಾಡ್ತೀರಾ ಅಂತೇಳಿ ನನಗೆ ಹೇಳಿ.